ಜಾಸ್ತಿನೇ ಬರುತ್ತೆ. ಅಂದ್ರೆ ಓ ಮೈ ಇಂಡಿಯಾ ಇದೇನೋ ದೇಶನ ಇದು ಅಮೆರಿಕ ಎಷ್ಟೇ ಸ್ವಚ್ಛವಾಗಿದೆ ಇದೊಂದು ಕಂಟ್ರಿನ ಅಂದ್ರೆ ಅದು ನಮ್ಮ ಸೈಕಾಲಜಿ ಹಂಗಿದೆ. ನಾವು ಬೇರೆ ದೇಶದಲ್ಲಿ ಅಟ್ಲೀಸ್ಟ್ ದ ವೇ ಮೋಸ್ಟ್ ಆಫ್ ಅಸ್ ಹ್ಯಾವ್ ಬಿನ್ ರೇಸ್ಡ್, ನಾವು ಯಾವಾಗಲೂ ನಮ್ಮ ತಲೆಯಲ್ಲಿ ಜಸ್ಟಿಫೈ ಮಾಡ್ತಾ ಇರ್ತೀವಿ ಯಾಕೆ ನಮ್ಮ ದೇಶನೇ ಬೆಟರ್. ಆಮ್ಸ್ಟರ್ಡ್ಯಾಮ್ ಎಷ್ಟೇ ಸ್ವಚ್ಛವಾಗಿದ್ರು ನಮ್ಮ ತರ ನಮ್ಮ ಜನ ನಮ್ಮ ಸಂಸ್ಕೃತಿ ನಮ್ಮ ತರ ಇಲ್ಲ ಅನ್ನೋದು. ಸೊ ಅದು ಸ್ವಲ್ಪ ಹೈಟೆಂಡೇ ಆಗಿತ್ತು ನಾನು ಅಲ್ಲಿ ಇರುವಾಗ. ಜೂನ್ ಜುಲೈಗೆ ನಾನು ವಾಪಸ್ ಬಂದೆ ಟು ದ ಕಂಟ್ರಿ ಅಂಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ವಾಸ್ ಅ ಮಂತ್ ಅವೇ. ಅಂಡ್ ಆ ಟೈಮ್ಗೆ ಇಲ್ಲಿ ಬಂದಾಗ ಇನ್ಫ್ಯಾಕ್ಟ್ US ಅಲ್ಲಿ ಇದ್ದಾಗಲೂ ಈ ಭಾಷೆ ವಿಚಾರದ ತುಂಬಾ ಡಿಬೇಟ್ಗಳು ನಡೀತಾ ಇತ್ತು. ನಾನು US ಅಲ್ಲಿ ಇದ್ದಾಗಲೇ ಸೋನು ನಿಗಮ್ ಅವ್ರದ್ದು ಆ ಕಾಂಟ್ರವರ್ಸಿ ಆಗಿತ್ತು. ಆಮೇಲೆ ಮಹಾರಾಷ್ಟ್ರದಲ್ಲೂ ಲ್ಯಾಂಗ್ವೇಜ್ ಕಾಂಟ್ರವರ್ಸಿ ಆಗಿತ್ತು. ಸೊ ಒಂಥರ ಇಟ್ ವಾಸ್ ವೆರಿ ಟಾಪ್ ಆಫ್ ದ ಮೈಂಡ್ ರೀಕಾಲ್ ನನಗೆ. ಆವಾಗ ಕುತ್ಕೊಂಡು ಐ ಥಿಂಕ್ ಆನ್ ಸಮ್ ಫ್ಲೈಟ್ ಐ ಫೆಲ್ಟ್ ದೆರ್ ವಾಸ್ ನಿಲೇಸೂರ್ ಮೇರಾ ತುಮ್ಹಾರ. ನಾವು ಚಿಕ್ಕ ವಯಸ್ಸಲ್ಲಿ ಎವ್ರಿ ಡೇ ನೋಡಿದೀವಿ ಆ ಹಾಡನ್ನ, ಪ್ರತಿದಿನ ಆ ಹಾಡು ಬರೋದು. ಅಂಡ್ ಒಂಥರ ಇಡೀ ಫ್ಯಾಮಿಲಿ ದಿನ ಬಂದ್ರು ಅದನ್ನ ನಿಂತ್ಕೊಂಡು ನೋಡೋದು, ದಿನ ಬಂದ್ರು ನೋಡೋದು. ಅದನ್ನ ನೋಡಿ 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 ಒಂಥರ ಹೇಗಾಗಿತ್ತು ಅಂದ್ರೆ ನನಗಂತೂ ಅಂಡ್ ನನಗೆ ಗೊತ್ತಿದೆ ಲಾಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಆ ಹಾಡು ಒಂಥರ ಪಾಠವಾಗಿತ್ತು ನಮ್ಗೆ. ಇಟ್ ವಾಸ್ ವಿ ನ್ಯೂ ಇಟ್ ಬೈ ಹಾರ್ಟ್. ಸೊ ನಮ್ಮ ಮನೇಲಂತೂ ನನಗದು ಇಡೀ ಹಾಡು ಅಂಡ್ ಆ ಹಾಡು ಬಗ್ಗೆ ಯೋಚನೆ ಮಾಡಿದಾಗ ನನಗನ್ಸ್ತು ಹೇಗೆ ಅಲ್ಲ, ನನಗೆ ಈ ಎಲ್ಲಾ ಭಾಷೆಗಳು ಮಾತಾಡಕ್ ಬರ್ದೇ ಇದ್ರು ಆ ಒಂದು ಹಾಡಿಂದ ನನಗೆ ಪ್ರತಿ ಇಂಡಿಯನ್ ಲ್ಯಾಂಗ್ವೇಜ್ದು 2 ಸಾಲು ಬರುತ್ತೆ. ಕಾಶ್ಮೀರಿ ಮಾತಾಡೋಲ್ಲ ಆದ್ರೆ ನನಗೆ ಬರುತ್ತೆ. ಈಗ ಬಿಟ್ಟು ಬನ್ನಿ ಸಾಯ್ತರಜ್ ಇದು ನನಗೆ ಗೊತ್ತಿದೆ. ಅದರ ಅರ್ಥನೂ ಗೊತ್ತಿದೆ, ಯಾಕಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದಾರೆ ಮೇಲೆ ಸೂರ್ಯ ಮೇರಾ ತುಮಾರ. ಸೊ ಪ್ರತಿ ಲೈನ್ ಮೀನಿಂಗ್ ಇದೆ ಅಂತಾನು ಅರ್ಥ ಆಗಿತ್ತು. ಸೊ ಅರ್ಥ ಆಗ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಬಟ್ ಈಗ ಅಂಡ್ ಎವ್ರಿ ಲೈನ್ ಸೋ ಮೆನಿ ಲ್ಯಾಂಗ್ವೇಜಸ್. ನಾನು ಅನ್ಕೊಳ್ತಾ ಇದ್ದೆ ಈಗ ನೀನು ಒರಿಸ್ಸಾಗ ಹೋದ್ರೆ ಅಲ್ಲಿ ಒರಿಸ್ಸಾಗ ಹೋಗಿ ಯಾರಾದ್ರೂ ಇಲ್ಲ ಒಡಿಯಾದಲ್ಲೇ ಮಾತಾಡಬೇಕು ನೀವು ಅಂದ್ರೆ ನಾನಂತ ಐ ವಿಲ್ ಸ್ಟಾರ್ಟ್ ಸಿಂಗಿಂಗ್ ರಮಿಳನ ಸೃಷ್ಟಿಕರ ಇನ್ನೊಂದೇನು ಹೇಳ್ತಾನೆ, ಯು ಹ್ಯಾವ್ ಟು ಕಂಟಿನ್ಯೂ ದ ಸಾಂಗ್. माझ्या तुमच्या जुळता तारा मधुर सुरांच्या बरसतीदार सुरकिनारी. You have to play ಅಂತಾಕ್ಷರಿ. You can't fight with me now. ನಂಗೆ 2 ಸಾಲ ಬರುತ್ತೆ ನಿಮ್ಮ ಲ್ಯಾಂಗ್ವೇಜ್ ಇದ್ದು. ಅಂಡ್ ಐ ಥಾಟ್ ಅದೇ ತರ ಒಂದು ಹಾಡನ್ನ ಈಗ ಮಾಡ್ಬೇಕಂದ್ರೆ ಅದು ಎಷ್ಟು ಕಾಂಟ್ರವರ್ಷಿಯಲ್ ಆಗಿರಲ್ಲ, ಎಷ್ಟು ತರದ್ದು ವಾದ ವಿವಾದ ಡಿಬೇಟ್, ಅದು ಸ್ಟಾರ್ಟೇ ಆಗಲ್ಲ, ಹಾಡು ಸ್ಟಾರ್ಟೇ ಆಗಲ್ಲ. ಬಟ್ ಆ ಟೈಮಲ್ಲಿ ಈ ಹಾಡು ಮಾಡಿದ್ರು. ಇಟ್ಸ್ ಹಾರ್ಡ್ ಟು ಇಮ್ಯಾಜಿನ್ ಅಲ್ಲ. ಭೀಮಸೇನ್ ಜೋಶಿ ಅವರು ಮತ್ತೆ ಆ ಹಾಡು ಬರ್ದವರು ಲೂಯಿ ಬ್ಯಾಂಕ್ ಅವರು ಮತ್ತೆ ಕೈಲಾಶ್ ಸುರೇಂದ್ರನಾಥ್ ಅವ್ರ ಡೈರೆಕ್ಟರ್ ಅವರೆಲ್ಲ ಸೇರ್ಬಿಟ್ಟು ಈ ತರ ಒಂದು ಹಾಡು ಮಾಡ್ಬೇಕಪ್ಪ, ನಮ್ಮ ದೇಶದೊಂದು ಡೈವರ್ಸಿಟಿ ತೋರ್ಸಕ್ಕೆ ಒಂದು ಹಾಡು ಮಾಡೋಣ ಅಂತ ಸೇರಿರ್ತಾರೆ. ಎಲ್ಲರಿಗೂ ಹೋಗಿ ಹೇಳಿರ್ತಾರೆ ಎಲ್ಲ ಲ್ಯಾಂಗ್ವೇಜ್ ಕಮಿಟೀಸ್ಗೆ, ನೋಡಿ ಎಲ್ಲರೂ 2 ಲೈನ್ ಅಲ್ಲಿ ಮುಗಿಸ್ಬೇಕು. ಎವ್ರಿಬಡಿ ಹ್ಯಾಸ್ ಗಾಟ್ 2 ಲೈನ್ಸ್, 2 ಲೈನ್ಸ್ ಅಲ್ಲಿ ಮುಗಿಸ್ಬೇಕು. ಎಲ್ರು ಹ್ಞೂ ಅಂದಿರ್ತಾರೆ. ಆಯ್ತಾಯ್ತಾ ಸಿಂಧಿನವ್ರು ಹಮಾರದು ದೋಯಿಲಾನೆ ಬಾಬಾ ಮೊಹಂಜೆ ಹಸುರು ತೋಹಿ ದೇಶ ಪ್ಯಾರ ಮಿಲೇಜದೆ ದೇಶ ಅಚಾಂಜು ಮಧುರು ತರಾಣು ಬಣಿಯುತ್ತದೆ. ಆಯ್ತು, ವೆರಿ ಗುಡ್ ವೆರಿ ಗುಡ್. ಎಲ್ಲರಿಗೂ 2 ಲೈನ್ ಹೇಳಿರ್ತಾರೆ. ತಮಿಳಿಗೆ ಮಾತ್ರ ನೀವೇನ್ ಬೇಕಾದ್ರೂ ಮಾಡಿ ಅಂತ ಹೇಳಿ, ತಮಿಳ್ನವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳೋದು ತಮ್ಗೆ ಯಾರಿಗೂ ಇಲ್ಲ. ಏನಾದ್ರು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ತಮಿಳ್ನವರು ಎನ್ ಬಾಲಮುರಳಿಕೃಷ್ಣ ಅವ್ರಿಗೆ ಕರೆದ್ಬಿಟ್ಟು 4 ಸಾಲ ಬರ್ಬಿಟ್ರು. ಇಟ್ ಇಸ್ ದ ಲಾಂಗೆಸ್ಟ್ ವರ್ಸ್ ಇನ್ ದಟ್ ಸಾಂಗ್. ಅಂಡ್ ಏನ್ ಅದ್ಭುತವಾಗಿ ಹಾಡ್ಬಿಟ್ಟಿದ್ದಾರೆ ಅಂದ್ರೆ ಬಾಲಮುರಳಿಕೃಷ್ಣ ಅವರು ಈಸ್ ಫ್ರಮ್ ಆಂಧ್ರ ಪ್ರದೇಶ್ ಬಟ್ ಹೀಸ್ ಸಿಂಗಿಂಗ್ ತೆಲುಗು. ಯಾರು ರೋಡಲ್ಲಿ ಮೋರ್ಚಾ ತೆಗಿಲಿಲ್ಲ, ಅದ್ ಹೆಂಗೆ ನೀವು ತಮಿಳಲ್ಲಿ ಹಾಡ್ತೀರಾ ನೀವು ತೆಲುಗುನವ್ರು ಅಂತ. The most beautiful verse of the song he has sung and it is the toughest verse of the song. ಅದು 4 ಲೈನು ಲಿರಿಕ್ಸ್ ನನ್ಗೆ ಗೊತ್ತಿದ್ರು ನನಗೆ ಹಾಡಕ್ಕಾಗಲ್ಲ ಅದು, ಬಿಕಾಸ್ ಅದಷ್ಟು ಕಾಂಪ್ಲೆಕ್ಸ್ ರಾಗಗಳಿದೆ ಅದರಲ್ಲಿ. ಬಿಕಾಸ್ ತಮಿಳ್ ಡಿಸೈಡೆಡ್ ಇದೊಂಥರ ಆಟ, ಎಲ್ಲ ಲ್ಯಾಂಗ್ವೇಜಸ್ ಬರ್ತಾ ಇದ್ದಾರೆ, ಎಲ್ಲರೂ ಕ್ಯಾರಮ್ ಸಾಪ್ಸಿಡಿ ಸ್ನೇಕ್ಸ್ ಎಲ್ಲ ಅಡ್ರೆಸ್ ತರ್ತಾ ಇದ್ದಾರೆ, ನಾವು ಚೆಸ್ ತಗೊಂಡೋಗೋಣ, ನಾವು ಮಾತ್ರ ಆಡಕ್ ಆಗ್ಬೇಕು ಅದನ್ನ. ಸೊ ಎನ್ ಬಾಲಮುರಳಿಕೃಷ್ಣ ಅವರು ಇಸೆಂದೋ ಅದಕ್ಕಿಂತ ಮುಂದೆ ಹಾಡಕ್ಕೆ ಬಂದಿಲ್ಲ ನನಗೆ. ಅಲ್ಲೇ ಸಿಕ್ಕಾಕೊಂಡಿದ್ದೀನಿ ನಾನು. ಯು ಕಾಂಟ್ ಗೋ ಟು ದ ನೆಕ್ಸ್ಟ್ ಲೈನ್. 4 ಲೈನ್ ತಗೊಂಡ್ಬಿಟ್ರು. ಭೀಮಸೇನ್ ಜೋಶಿ ಅವ್ರ ತಲೆ ಬಿಸಿ ಆಗಿರ್ಬೇಕು. ಅಯ್ಯೋ 4 ಲೈನ್ ಇವರೇ ತಗೊಂಡ್ಬಿಟ್ರಾ, ಟೈಮೇ ಇಲ್ಲ, ಬೇರೆಯವ್ರಿಗೆ ಏನ್ ಹೇಳೋಣ.
ಮತ್ತೆ ಕನ್ನಡದ ಕಮಿಟಿ ಮತ್ತೆ ತೆಲುಗು ಕಮಿಟಿ ಬಂದು ರಿಕ್ವೆಸ್ಟ್ ಮಾಡಿದ್ರು, ನೋಡಿ ನೀವು ಒಂದೊಂದು ಲೈನಲ್ಲೇ ಮುಗಿಸ್ಬೋದಾ, ತಮಿಳ್ 4 ಲೈನ್ ತಗೊಂಡ್ಬಿಟ್ಟಿದೆ. ಕನ್ನಡ ಆಯ್ತು, ನನ್ನ ಧ್ವನಿಗೆ ನಿನ್ನ ಧ್ವನಿಯ ಸೇರಿದಂತೆ ನಮ್ಮ ಧ್ವನಿಯು. ಸಾಕು, ವೆರಿ ಗುಡ್. ತೆಲುಗು ನಾ ಸ್ವರಮೋ ನೀ ಸ್ವರಮೋ ಸಂಗಮಮಯ ಮನಸ್ಸರಂಗ ಅವತರಿಂಚೆ. ಸಾಕು. ಒಂದೊಂದೇ ಲೈನ್ ತಗೊಂಡು ಅದನ್ನ ಎಷ್ಟು ಟೈಟ್ ಆಗಿ ಪೋಣಿಸ್ಬಿಟ್ರು ಅಂದ್ರೆ, ನನ್ನ ದನಿಗೆ ನಿನ್ನ ದನಿಯು ಸೇರಿದಂತೆ ನಮ್ಮ ದನಿಯು ನಾ ಸ್ವರಮೋ ನೀ ಸ್ವರಮೋ ಸಂಗಮಮಯ ಮನಸ್ಸರಂಗ ಅವತರಿಂಚೆ. ಕನ್ನಡ ಎಲ್ಲಿ ಮುಗಿಯುತ್ತೆ, ತೆಲುಗು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಚಿಕ್ಕ ವಯಸ್ಸಲ್ಲಿ ಮೊದಲೇ ನನಗೆ ಕನ್ನಡ ಗೊತ್ತಿಲ್ಲಲ್ಲ, ನಾನು ಅನ್ಕೊಂಡೆ ದಿಸ್ ಹೋಲ್ ಥಿಂಗ್ ಇಸ್ ಕನ್ನಡ, ಫುಲ್ ಕನ್ನಡನೇ ಇದು. ಇಲ್ಲಿ ಬಂದ್ಮೇಲೆ ಗೊತ್ತಾದ್ರೆ ಇಲ್ಲ, ಅದ್ರಲ್ಲಿ ಅರ್ಧ ತೆಲುಗು ಇದೆ, ಅರ್ಧ ಮಾತ್ರ ನಮ್ದಂತ. ಮತ್ತೆ ಮಲಯಾಳಿ ಕಮಿಟಿಗೆ ಹೋದ್ರು, ಅಲ್ಲೂ ಅದೇ ಅಂದ್ರು, ಒಂದ್ ಲೈನಲ್ಲಿ ಮುಗಿಸ್ಬಿಡಿ ನೀವು, ಟೈಮ್ ಇಲ್ಲ ಈಗ. ಮಲಯಾಳಿ ಸೈಡ್ ಬಟ್ ವಿ ವಾಂಟ್ ಟು ಶೋ ಎಲಿಫೆಂಟ್. ವಿಡಿಯೋ ಅಲ್ಲಿ ನಮಗೆ ಎಲಿಫೆಂಟ್ ತೋರಿಸ್ಬೇಕು ಅಂತ. ತಮಿಳವರು ನಾವು ಕಮಲಾಸನ್ ತೋರಿಸ್ತೀವಿ ಅಂತ ಹೇಳಿದ್ರು. ತಮಿಳರು ಗೊತ್ತಿತ್ತು, ಒಂದಿನ ಕಮಲಾಸನ್ ಅವ್ರ ಭಾಷೆ ಬಗ್ಗೆ ಬಹಳ ಒಂದು ಉಚ್ಚ ವಿಚಾರಗಳನ್ನ ಮುಂದಿಡ್ತಾರಂತ ಅವ್ರಿಗೂ ಗೊತ್ತಿತ್ತು. ಅದು ಕಮಲಾಸನ್ ತಮಿಳ್ ವೆರಿ ಕ್ಲೇರ್ವಾಯಿಂಟ್, ಅವ್ರಿಗೆ ಗೊತ್ತಿದೆ ಮುಂದೆ ಏನಾಗುತ್ತಂತ. ಅದಕ್ಕೆ ಅವರು, ಕಮಲಾಸನ್ ನೀವು ಬನ್ನಿ, ತಮಿಳ್ ಆದ ತಕ್ಷಣ ಕನ್ನಡನೇ ಬರ್ತಾ ಇದೆ, ನೀವು ಫಸ್ಟ್ ಬಂದು ಕೂತ್ಕೊಳ್ಳಿ. ಅದೇನೋ ಮುಂದೆ ಹೇಳ್ತಿರಲ್ಲ ನೀವು, ಕರೆಕ್ಟ್ ಸಿಂಕ್ ಆಗುತ್ತೆ. ಮಲಯಾಳೀಸ್ ಅಂದ್ರೂ ಇಲ್ಲ ನಾವು ಎಲಿಫೆಂಟ್ ತೋರಿಸ್ಲೇಬೇಕು ಅಂತ. ಭೀಮ್ಸೇನ್ ಜೋಶಿ ಇಲ್ಲ ಹಂಗೆಲ್ಲ ಆನಿಮಲ್ಸ್ ತೋರ್ಸಕ್ ಆಗಲ್ಲಪ್ಪ, ಅದೆಲ್ಲ ಗೌರ್ಮೆಂಟ್ ಪರ್ಮಿಷನ್ ಬೇಕು, ಆನಿಮಲ್ಸ್ ಮೇಲೆಲ್ಲ ಅತ್ಯಾಚಾರ ತೋರ್ಸಕ್ ಆಗಲ್ಲ. ಮಲಯಾಳನವರು ಅಂದ್ರೆ ಮಾಡ್ತಿರೋ ಇಲ್ವೋ ಏನೋ. ಮಲಯಾಳೀಸ್ ನಮ್ ತರ ಆಯ್ತಾಯ್ತಾಯ್ತಾ ಇಲ್ಲ ಓಹೋ ಹೌದು ಓಕೆ ಬಾಯ್ ಅವ್ರು ಒಂದೇ ಸಲ ಹೇಳ್ತಾರೆ. ಅಷ್ಟ್ರಲ್ಲಿ ಅರ್ಥ ಆಗ್ಬೇಕು ನಿಮ್ಗೆ. ಏನಂದ್ರೆ ಡಿಸ್ಕಷನ್ ಮುಗೀತು, ಮನೆಗೆ ಹೊರಡಿ ಅಂತ ಅಂದ್ಬಿಟ್ರು. ಆಮೇಲೆ ಅವ್ರು ಎಲಿಫೆಂಟ್ ತೋರ್ಸೇ ಬಿಟ್ರು. ಅದಕ್ಕೆಲ್ಲ ಅಷ್ಟೊಂದು ಟೈಮ್ ಆಗೋಯ್ತು. ಮತ್ತೆ ಬಾಂಗ್ಲಾ ಕಮಿಟಿ ಹತ್ರನೂ ಹೋದ್ರು, ನೋಡಿಪಾ ಒಂದೇ ಲೈನ್, ಎರಡು ಟೈಮ್ ಇಲ್ಲ ಈಗ. ಬಾಂಗ್ಲಾ ಸೈಡ್ ಆಯ್ತು, ಬಟ್ ವಿ ವಿಲ್ ಸಿಂಗ್ ಇಟ್ ಟ್ವೈಸ್, ಒಂದೇ ಲೈನ್. ಅಂಡ್ ನಾವು ನಿಧಾನ ಕಾಡ್ತೀವಪ್ಪ. ಸೃಷ್ಟಿ ಮತ್ತೊಮ್ಮೆ ಮತ್ತೆ ಒಡಿಶಾ ಹತ್ರ ಹೇಳಿದ್ರು, ಬಾಂಗ್ಲಾ ಟೇಕನ್ ಸೋ ಲಾಂಗ್, ನೀವು ಒಂದೇ ಲೈನ್ ಅನ್ನು ಮುಗಿಸಿ ಅಂತ. ಒಡಿಶಾನವ್ರ ಪಾಪ ಈ ಬಾಂಗ್ಲಾನವ್ರು ಬಂದು ಯಾವಾಗ್ಲೂ ನಮ್ಮ ಮೇಲೆ ಇದ್ ಮಾಡ್ತಾರೆ, ರಸಗೋಲನ್ನು ನಮ್ದು ಅವ್ರು ತಗೊಂಡ್ಬಿಟ್ಟಿದ್ದಾರೆ, ನೀವು ಹಿಂಗ್ ಮಾಡಬಾರ್ದು. ಬಟ್ ಪಾಪ ಅವರು ಒಂದೊಂದೇ ಲೈನ್, ಮಿಕ್ಕಿದ್ರು ಎಲ್ಲರೂ ಒಂದೊಂದೇ ಲೈನ್ ಅನ್ನು ಮುಗಿಸ್ಬಿಟ್ಟಿದ್ದಾರೆ ಎಲ್ರು. ಗುಜರಾತಿ ಅಂತೂ ಅವ್ರು ಹಾಡುವಾಗ್ಲೇ ಸಿಟ್ಟಲ್ಲಿ ನೋಡ್ತಾರೆ, ಇದಕ್ಕಿಂತ ಕಡಿಮೆ ಆಗಲ್ಲ. ಮಳೆ ಶೂರುಜೋ ತಾರೋ ಮಾರೋ ಬಣೆ ಆಪಡೋ ಸೂರು ನೀರಾಡೋ, ಇದಕ್ಕಿಂತ ಕಡಿಮೆ ಆಗಲ್ಲ, ಇದಕ್ಕಿಂತ ಕಡಿಮೆ ಆಗಲ್ಲ. ಹಿಂಗ್ ನೋಡ್ಕೊಂಡೇ ಹಾಡಿದಾರೆ ಅವರು. ಮತ್ತೆ ನಾರ್ತ್ ಈಸ್ಟ್ ಬಂದ್ರು. ನಾರ್ತ್ ಈಸ್ಟ್ ನೀವೆಲ್ಲ ಫುಲ್ ಕಟ್ಟಪ್ಪ, ಟೈಮ್ ಈಗ ಇದೆಲ್ಲ. ಆಸಾಮ್ ನಿಮ್ಮೊಬ್ರಿಗೆ ಟೀ ಕುಡ್ದಿದೀವಿ ನಾವು ತುಂಬಾ, ನಿಮ್ಮೊಬ್ರಿಗೆ ಚಾನ್ಸ್ ಇರೋದು. ಇಡೀ ನಾರ್ತ್ ಈಸ್ಟ್ ಕಟ್ ಮಾಡಿ ಬರೀ ಆಸಾಮ ಕೊಟ್ಟಿದ್ದಾರೆ, ಅವ್ರಿಗೆ ಒಂದ್ ಲೈನು ಕೊಟ್ಟಿಲ್ಲ, ಅರ್ಧ. ಸೃಷ್ಟಿ ಅರ್ಧ ಇದೆ. ಆಮೇಲೆ ಇಡೀ ಬಾಲಿವುಡ್ ಬಂದ್ಬಿಡ್ತು ಬರೀ ಇದು ಲಿಪ್ಸಿಂಕ್ ಮಾಡಕ್ಕೆ. ಎಲ್ರು ಅದೇ 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 ಹಾಡ್ತಾ ಇದಾರೆ, ಲಿಪ್ಸಿಂಗ್ ಮಾಡ್ಕೊಂಡು. ಬಟ್ ಆ ಹಾಡು ರೆಡಿ ಆಯ್ತು, ರಿಲೀಸ್ ಆಯ್ತು. ಇಷ್ಟು ವರ್ಷ, ಇವತ್ತಿಗೆ 18-19 ವರ್ಷ ಆಗಿದೆ ಆ ಹಾಡು ರಿಲೀಸ್ ಆಗಿ. ಇವತ್ತು ಕೇಳ್ತಾ ಇದೀವಿ, ಇಷ್ಟು ಖುಷಿಯಲ್ಲಿ ಕೇಳ್ತೀವಿ. ಯಾರು ಆವಾಗ ಅದ್ ಹೆಂಗೆ ನೀವ್ ಇಷ್ಟಲ ಪಂಜಾಬಿ 2 ಸಲ ಬಂದಂಗಿದೆ ಆ ಹಾಡಲ್ಲಿ. ಯಾರು ಹೇಳಿಲ್ಲ ಅದಂಗೆ ಪಂಜಾಬಿ 2 ಸಲ ಬಂತು. 2 बार क्यों आया पंजाबी ये गाने में? नहीं 2 बार किधर आया? नहीं पहले तो स्टार्टिंग में बोला ना आप, तेरा सुर मिले मेरे सुर दे नाल बन के प्रेम सुर ताल. ಆಮೇಲೆ ಮತ್ತೊಮ್ಮೆ ಇದೆ, ಬದಲಾದಾರು ಬೆಳಕೆ ಬರಸನಿ ಹೋಲೆ. ಒಂದು ಈ ಪಂಜಾಬಿ 0 ಕಡೆ ದಾರು ಇರ್ಲೇಬೇಕು.
ದಾರು ಅಲ್ಲ, ಬದಲಾದ ರೂಪ್ ಲೇಕೆ ರೂಪ್. ಇಲ್ಲಪ್ಪ, ನಮ್ಗದು ದಾರು ಅಂತಾನೆ ಕಾಣಿಸ್ತೇನೆ. ನೀವು ಪಂಜಾಬಿ ಬೇರೆ. ಎಂತೆಂತ ಕಾಂಟ್ರವರ್ಸೀಸ್ ಆಗಲ್ಲ, ಬಟ್ ಆ ಟೈಮಲ್ಲಿ ಆ ಹಾಡು ಅಷ್ಟು ಸುಂದರವಾಗಿ